ಭಾರತ್ ವ್ಯಾಪ್ಕೈ ಜೊತೆಗೆ ಅವನ್ ನವಜೀವನ್ ಸೂಪರ್ ಫಾಸ್ಟ್. ಮುಂಬೈ ಸೆಂಟ್ರಲ್ ಗಾಂಧಿನಗರ ಜಂಕ್ಷನ್ ಒಂದೇ ಭಾರತ್. Presently, we are now Charlapalli railway station. Nothing but Charlapalli terminus. Charlapalli. ಒಳಗೆ ಹೋಗಿ ಆಮೇಲೆ ನೋಡೋಣಂತೆ. ಒಂದೆರಡು ನಿಮಿಷ ಟಿಕೆಟ್ ಬುಕ್ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ. ಚರ್ಲಪಲ್ಲಿ ರೈಲ್ವೆ ಸ್ಟೇಷನ್ ಇಂಟೀರಿಯರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 7 ಇದೆ ಅಂತೆ, ಹೋಗಿ ನೋಡಬೇಕು. ನೋಡ್ರಿ, ಏರ್ಪೋರ್ಟ್ ರೇಂಜಿಂಗ್ ಮಾಡಿದ್ದಾರೆ. ರೈಲ್ವೆ ಪ್ಲಾಟ್ಫಾರ್ಮ್ ಮೇಲ್ಗಡೆ ಫುಟ್ ಓವರ್ ಬ್ರಿಡ್ಜ್ ಇದು. ಫುಟ್ ಓವರ್ ಬ್ರಿಡ್ಜ್ ನ ಏರ್ಪೋರ್ಟ್ ಲೆವೆಲ್ ಮಾಡಿದ್ದಾರೆ. ಗ್ರೇಟ್. ಇಂಡಿಯನ್ ರೈಲ್ವೇಸ್ ಒಳ್ಳೆ ಡೆಡಿಕೇಶನ್ ಮಾಡ್ತಿದೆ ಪಾಸ್ಟ್ 1 ಡೆಕೆಡ್ ಇಂದಾನು. ನೈಸ್ ಡೆಡಿಕೇಶನ್ ಅಮಾಂಗ್ ರೈಲ್ವೇಸ್. ಓಕೆ, ಟ್ರೈನ್ ಹತ್ಬಿಟ್ಟು ಮಾತಾಡೋಣಂತೆ. ಅವಾಗಲೇ ಅನ್ಕೊಂಡೆ ಟ್ರೈನ್ ಫುಲ್ ಪ್ಯಾಕ್ಡ್ ಇರ್ತದೆ ಅಂತ. ಆಸ್ ಎಕ್ಸ್ಪೆಕ್ಟೆಡ್ ಟ್ರೈನ್ ಫುಲ್ ಪ್ಯಾಕ್ಡ್ ಇದೆ. ಈಗ ತಾನೇ ಫ್ರಂಟಲ್ಲಿ ಜನರಲ್ ನೋಡ್ಕೊಂಡ್ ಬಂದೆ. ಒಬ್ಬ ಎದೆ ಹೊಡ್ಕೊಂಡು ಸಾಯ್ಬೇಕು, ಆ ರೇಂಜಿಗೆ ಇದೆ ಜನರಲ್ ಪ್ಯಾಕ್ಡ್. ಹಿಂದುಗಡೆ ನೋಡ್ಬೇಕು. ಐ ಥಿಂಕ್ ಸೊ ಆಂಧ್ರ ಪ್ರದೇಶ ಎಲ್ಲ ಖಾಲಿ ಆಗುತ್ತೆ ಮೇ ಬಿ ಗಾಡಿ, ಯಾಕಂದ್ರೆ ಸಂಕ್ರಾಂತಿ ಅಲ್ವಾ, ಹಬ್ಬದ ಟೈಮಿಗೆ, ಹಬ್ಬದ ಸೀಸನ್, ಎಲ್ಲರೂ ಆ ಕಡೆ ಹೋಗೋರೇ ಇರ್ತಾರೆ. ಇಲ್ಲ ಖಾಲಿ ಆಗ್ಲಿಲ್ಲ ಅಂದ್ರೆ ನನ್ನ ಲಕ್ ಸರಿ ಇಲ್ಲ ಅಷ್ಟೇ. ನೋಡುವ. ಟೈಮ್ ಡಿಪಾರ್ಚರ್ ಫ್ರಮ್ ಚರ್ಲಪಲ್ಲಿ ರೈಲ್ವೆ ಸ್ಟೇಷನ್. ಲೈನ್ ಚೇಂಜ್ ಮಾಡ್ದ ಅಪ್ ಲೈನ್ ಇಂದ ಡೌನ್ ಲೈನ್ಗೆ. ಲೂಪ್ ಲೈನ್ ಸ್ಕೇಪ್. ಲೂಪ್ ಲೈನ್ ಸ್ಕೇಪ್ ಎಕ್ಸಾಕ್ಟ್ಲಿ. ಯಾವ ಸ್ಟೇಷನ್ ಜಂಕ್ಷನ್ ಏನು ಐಡಿಯಾ ಇಲ್ಲ ನೋಡೋಣ. ಮೇ ಬಿ ಜಂಕ್ಷನ್ ಇರ್ಬೇಕು. ಜಂಕ್ಷನ್ ಶಿಷ್ಯ ಈಗ ಮತ್ತೆ ಕ್ಯಾಚ್ ಮಾಡೋಣ. ಹಂಗಾಗಿ ಯಾವುದೋ ಬಾಕ್ಸ್ ಎಂಟಿ ವ್ಯಾಗನ್ಸ್ ಅನ್ಕೋತೀನಿ. ಒಂದೇ ಇಂಜಿನ್ ಲೋಕೋಮೋಟಿವ್ ಒಂದೇ ಇರೋದು ಅಲ್ಲ. ಟ್ರ್ಯಾಕ್ಸ್ ಗಾಡಿ ಟ್ರ್ಯಾಕ್ಸ್ ಲೋಡ್ ಮಾಡಿರೋದು ಟ್ರೈನ್. ಮ್ಯಾಕ್ಸ್ 7 ಯಾವ ಶೆಡ್ ಕಾಣ್ತಿಲ್ಲ. ಅದೆಲ್ಲ ರೈಲ್ಸ್ ನೋಡಿ, ರೈಲ್ಸ್ ಕ್ಯಾರಿ ಮಾಡ್ತಾ ಇದೆ. ರೈಲಿಂಗ್ಸ್ ಅಂದ್ರೆ ಟ್ರ್ಯಾಕ್ಸ್ ಸ್ಟೀಲ್ ಕಬ್ಣ ಇರ್ತದಲ್ಲ, ಕಬ್ಣ ಕ್ಯಾರಿ ಮಾಡ್ತಾ ಇದೆ ನೋಡಿ ಟ್ರೈನ್. ಆ ಟ್ರೈನ್ ನಾವು ಬ್ರಾಂಚ್ ಲೈನಿಗೆ ಶಿಫ್ಟ್ ಆಗಕ್ಕೆ ನಿಲ್ಸ್ಬಿಟ್ಟವ್ರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಸುವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲಿ. ಸೂಪರ್ ಆಗಿರ್ತದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಕಾಣ್ತಾ ಇಲ್ಲ, ಕಾಣ್ತಾ ಇದೆಯಲ್ಲ, ಅದು ಸುವರ್ಣಗಿರಿ. ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಮೊನ್ನೆ ರೀಸೆಂಟ್ ಆಗಿ ಡೆವಲಪ್ ಆಗಿ 2023-22 ಮೇಬಿ ಓಪನ್ ಆಯಿತು. ಸಖತ್ತಾಗಿದೆ ದೇವಸ್ಥಾನ. ಮಸ್ಟ್ ಟ್ರೈ ಈ ಕಡೆ ಸೈಡ್ ಬಂದ್ರೆ. ತೆಲಂಗಾಣ ಗೌರ್ಮೆಂಟ್ ಟೂರಿಸಂ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಗೌರ್ಮೆಂಟ್ ಅಷ್ಟೇ, ಮುಂಚೆದ ಈಗಿಂದ ಅಲ್ಲ. ತೆಲಂಗಾಣ ಸ್ಟೇಟ್ ಗೌರ್ಮೆಂಟ್ ಟೂರಿಸಂ ಬಗ್ಗೆ ಬಹಳ ಇಂಟ್ರೆಸ್ಟ್ ತೋರಿಸ್ತಿದೆ. ಇಲ್ಲಿ ಸುವರ್ಣಗಿರಿ ಮುಂದುಗಡೆ ಹೋದ್ರೆ ಯಾದಗಿರಿ ಗುಡ್ಡ ಅಂತ ಬರ್ತದೆ. ಯಾದಾದ್ರಿ ನರಸಿಂಹಸ್ವಾಮಿ ಏನು ಅಲ್ಲಿ ಕಥೆ ಏನು ಅಂತಂದ್ರೆ, ನರಸಿಂಹಸ್ವಾಮಿ ಅಲ್ಲಿಗೆ ಬಂದ್ಬಿಟ್ಟು ಸ್ತಂಭದಲ್ಲಿ ಕಂಬದಲ್ಲಿ ಪ್ರತ್ಯಕ್ಷ ಆಗಿ ಹಿರಣ್ಯಕಶ್ಯಪನ ವಧನೆ ಮಾಡಿದ್ದಾರೆ ಅಂತಂದು ಕಥೆ ಇದೆ. ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಏನು ಅಂತ, ಬಟ್ ಸಖತ್ತಾಗಿದೆ. ಇಲ್ಲಿ ಗುಹೆಯಲ್ಲಿ ನರಸಿಂಹಸ್ವಾಮಿ ಏನು ಅಂತಂದ್ರೆ ಅಲ್ಲೇ ಬಂದು ಕೈ ತೊಳೆದಿದ್ದು ಅದೊಂದು ಕತೆ ಇದೆ. ಗೊತ್ತಿಲ್ಲ ಕಣ್ರಿ ಏನು ಅಂತ ಎಕ್ಸಾಕ್ಟ್ ಆಗಿ, ಬಟ್ ಕತೆ ಇದೆ. ಪುಣ್ಯಕ್ಷೇತ್ರ ಅದಷ್ಟೇ. ಸುವರ್ಣಗಿರಿ ಕ್ಷೇತ್ರ. ಪರವಾಗಿಲ್ಲ, ಒಂದು 70-80 ಹೊಡಿತಾನೆ.
ನೆಕ್ಸ್ಟ್ ಸ್ಪೀಡ್ ಎಲ್ಲಿ ತಗೊಂತಾನೆ ಏನೋ ಗೊತ್ತಿಲ್ಲ. ಇದು ಆಕ್ಚುಲಿ ಮುಂಚೆ ಸಿಂಗಲ್ ಬ್ರಾಂಚ್ ಲೈನು, ಸಿಂಗಲ್ ಡೀಸೆಲ್ ಬ್ರಾಂಚ್ ಲೈನು, ಆಮೇಲೆ ಡಬ್ಲಿಂಗ್ ಮಾಡಿಬಿಟ್ಟು ಎಲೆಕ್ಟ್ರಿಫಿಕೇಶನ್ ಮಾಡಿದ್ದಾರೆ. ಮುಂಚೆ ಈ ಲೈನ್ ಬಂದು ನಾಡಿಕೋಡೆ ಜಂಕ್ಷನ್ ಅಲ್ಲಿ ಜಾಯ್ನ್ ಆಗೋದು. ನಾಡಿಕೋಡೆ ಜಂಕ್ಷನ್ ಅಲ್ಲಿ ನಮ್ಮ ಹುಬ್ಳಿ ಲೈನ್ ಜಾಯ್ನ್ ಆಗೋದು. ನಾನು ಮ್ಯಾಕ್ಸಿಮಮ್ ಬರ್ತಿದ್ದು ಅವಾಗ ಅಂತಂದ್ರೆ ಒಂದು ಸಣ್ಣದಿದ್ದಾಗ ಅಮರಾವತಿ ಎಕ್ಸ್ಪ್ರೆಸ್ ಬರ್ತಿದ್ದೆ ಟುವರ್ಡ್ಸ್ ವಿಜಯವಾಡ. ಅವಾಗ ಅಲ್ಲಿಂದ ಜಾಯ್ನ್ ಆಗೋದು. ನಾಡಿಕೋಡೆ ಜಂಕ್ಷನ್ ಇಂದ ಡೀಸೆಲ್ ಲೈನ್ ಇದು ವಿಜಯವಾಡ ಹುಬ್ಳಿ ಗುಂಟೂರು ಡೀಸೆಲ್ ಲೈನು. ಈ ಕಡೆ ಸೈಡ್ ಇಂದ ಸಿಕಿಂದ್ರಾಬಾದ್ ಕಾಚಿಗೂಡ ಈ ಕಡೆ ಸೈಡ್ ಇಂದ ಬರುವಂತ ಡೀಸೆಲ್ ಲೈನು ಅಲ್ಲಿ ಜಾಯ್ನ್ ಆಗೋದು. ಒಟ್ಟಿಗೆ ಎಲ್ಲ ಎಲೆಕ್ಟ್ರಿಫಿಕೇಶನ್ ಆಗಿದೆ. ದೂರದಲ್ಲಿ ಕಾಣ್ತಿದ್ದಾನೆ ಇಲ್ಲ ತೋರಿಸ್ತೀನಿ. ಅದು ಕೋಟೆ, ಆ ಗುಡಿನ ಸಣ್ಣದಾಗಿ ಕಾಣ್ತಿದೆಯಲ್ಲ ಅದು ಕೋಟೆ ಅಂತೆ. ನಾನು ಈ ಕಡೆ ಸೈಡ್ ಎಲ್ಲ ಟ್ರಿಪ್ ಬಂದಿದ್ದಲ್ಲ ಅವಾಗ ನೋಡಿದ್ದೀನಿ. ಅದು ಭುವನಗಿರಿ ಕೋಟೆ. ನಿಜಾಮ್ ಕಾಲದಲ್ಲಿ ಭುವನಗಿರಿ ರಾಜುಗಳಿದ್ದಿದ್ದು. ಸೊ ಈಗ ಯಾವ್ದೋ ಸ್ಕಿಪ್ ಬಂತು, ಯಾವ್ದೋ ಸ್ಟೇಷನ್ ಸ್ಕಿಪ್ ನೋಡೋಣ. ಬೊಮ್ಮಪಲ್ಲಿ ಸ್ಟೇಷನ್ ಸ್ಕಿಪ್ 70-80 ಅಲ್ಲ 70-80 ಸ್ಕಿಪ್. ಬ್ಯಾಕ್ 130 ಸ್ಕಿಪ್ ಬೇಕಾದ್ರೆ ನಾರ್ತ್ ಸೆಕ್ಷನ್ಸ್ ಹೋಗ್ಬೇಕು. ಮತ್ತೆ ನಾರ್ತ್ ಅಂದ್ರೆ ನಾರ್ತ್ ಫ್ರಾಂಟಿಯರ್ಗೆ ಹೋಗ್ಬೇಡಿ, ತೀರಾ ನಾರ್ತ್ ಜಮ್ಮು ಕಾಶ್ಮೀರ ಸೈಡ್ ಹೋಗ್ಬೇಕು. ನಾರ್ತ್ ಸೆಂಟ್ರಲ್ ರೈಲ್ವೇಸ್ ಆ ಕಡೆ ಸೈಡ್ ತುಂಬಾ ಚೆನ್ನಾಗಿರುತ್ತೆ. ಸ್ಕಿಪ್ಸ್ 110 ಸ್ಕಿಪ್ 130 ಸ್ಕಿಪ್ ಇರುತ್ತೆ ಕಂಪಲ್ಸರಿ. ಯಾಕಂದ್ರೆ ಅಲ್ಲಿ ಟ್ರ್ಯಾಕ್ಸ್ ಅಪ್ಗ್ರೇಡ್ ಆಗಿದೆ. ಇನ್ನೇನು ಬ್ರಿಟಿಷ್ ಕಾಲದ ಟ್ರ್ಯಾಕ್ಸೇ ಇದ್ದಂಗೆ. ಬ್ರಿಟಿಷ್ ಕಾಲದ ಟ್ರ್ಯಾಕ್ಸ್ ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಷ್ಟೇ. ಬಂದು ನೋಡ್ರಿ ಪ್ರಕಾಶಂ ಬ್ಯಾರೇಜ್. ಅಲ್ಲಿ ಕಾಣಿಸ್ತಿರೋದು ಇಂದ್ರಕೀಲಾದ್ರಿ, ದುರ್ಗಮ್ಮನವ್ರ ದೇವಸ್ಥಾನ. ಇಲ್ಲಿ ಲೈಟೆಲ್ಲ ಹಾಕಿರೋದು ಪ್ರಕಾಶಂ ಬ್ಯಾರೇಜು. ಈ ಲೊಕೇಶನ್ ನೋಡೋಕ್ಕೆ ಒಂಥರ ಖುಷಿ ಕಣ್ರಿ, ಏನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ಕಾಣಿಸ್ತಿರೋದೆಲ್ಲ ಘಾಟ್ ಸೆಕ್ಷನ್ಸು. ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ. ಅಂದರೆ ಕಾರ್ತಿಕ ಮಾಸದಲ್ಲಿ ಭಾಳ ಸ್ನಾನ ಮಾಡ್ತಾರೆ. ಈ ಟೈಮಲ್ಲಿ ಯಾರು ಮಾಡ್ತಾರೆ ಏನು ನನಗೂ ಗೊತ್ತಿಲ್ಲ. ಮಾರ್ನಿಂಗ್ 4 ಹಂಗೆ ಬಂದು ಸ್ನಾನ ಮಾಡ್ಕೊಳ್ತಾರೆ. ఇదేనండి ఇంద్రకీలాద్రి. ఇది ఘాటు, కృష్ణా ఘాట్. ఇది ఇప్పటికైతే ప్రస్తుతానికి నీళ్ళు సారీ ಈ ತೆಲುಗು ಬಂದ್ಬಿಟ್ಟೆ. ಇದು ಇಂದ್ರಕೀಲಾದ್ರಿ ಘಾಟು, ಕೃಷ್ಣಾ ಘಾಟ್ ಕೆಳಗಡೆ ನೀರಿಲ್ಲ ಅಟ್ ಪ್ರೆಸೆಂಟು. ನಾರ್ಮಲ್ ಆಗಿ ಅಂತಂದರೆ ಈ ಪುಷ್ಕರ ಅಂತ ಬರ್ತಾವೆ 12 ವರ್ಷಕ್ಕೊಂದ್ಸತಿ. ಪುಷ್ಕರಗಳು ಬಂದಾಗ ಫುಲ್ ಇರ್ತಾರೆ ಜನ, ನೀರು ಫುಲ್ ಇರ್ತದೆ. ವೆಲ್ಕಮ್ ಟು ವಿಜಯವಾಡ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಮಾ ದುರ್ಗಾ ಫ್ರಮ್ ಇಂದ್ರಕೀಲಾದ್ರಿ. ವಿಜಯವಾಡ ನಮ್ದು ಯಾವ ಲೋಕ ಪುಲ್ ಮಾಡಿತ್ತು ದೇವರಾಣಿಗೂ ಗೊತ್ತಿದ್ದಿಲ್ಲ. ಇನ್ಮೇಲೆ ನಮ್ಮದು ಪುಲ್ವಾಡ ಅಂಥದ್ದು ಸಿಲಿಗುರಿ ವ್ಯಾಪ್ 7 ರೋಡ್ ನಂಬರ್ 337797. ದಿಸ್ ಇಸ್ ದ ಫ್ರಂಟ್ ವ್ಯೂ ಆಫ್ ಲೋಕೋಮೋಟಿವ್. ವಿಡಿಯೋಲಿ ಯಾಕೋ ನನಗೆ ವ್ಲಾಗ್ ಮಾಡೋಕ್ಕೆ ಆಯ್ತಾ ಇಲ್ರಿ. ಒಂದು ಕಡೆ ಜಾಗ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ ನಿದ್ದೆ ಆಗಲ್ಲ. ತಲೆನೋವು ಆಗ್ಬಿಟ್ಟಿದೆ ನನಗಂತೂ. ಮುಂದೆ ಏನೇನಾಗುತ್ತೋ, ಏನೇನು ಕಷ್ಟಪಡ್ಬೇಕು. ಜನರಲ್ಲಿ ನೋಡ್ತಿದ್ರಲ್ಲ ಯಾವ ರೇಂಜಿಗೆ ಪ್ಯಾಕ್ಡ್ ಇದೆ ಅಂತಂದು. ಇದರಲ್ಲಿ ಒಬ್ಬನ ಬಡ್ಡಿ ಮಗ ಸಿಗರೇಟ್ ಹೊಡಿತಾವನೆ, ಯಾವನಂತ ಗೊತ್ತಾಗ್ತಿಲ್ಲ.
ಒಂದು ಸಿಗಲಿ RPF ಹಾಕ್ಕೊಡ್ಲಿಲ್ಲ ಅಂತಂದ್ರೆ ನೋಡುವ, ಅದು ಸೆಕೆಂಡ್ರಿ ಬಿಟ್ಟಾಕಿ. ಈಗ ಪ್ರೆಸೆಂಟ್ ನೋಡಿಕೊಂಡ್ರೆ ನಮ್ಮ ಟ್ರೈನು ಖುರ್ದಾ ರೋಡ್ ಜಂಕ್ಷನ್ ಅಂದರೆ ಭುವನೇಶ್ವರ್ಗೆ ಒಂದು 4 ಸ್ಟಾಪ್ ಹಿಂದೆ ನಿಂತಿದೆ ಗಾಡಿ. ಈ ಖುರ್ದಾ ರೋಡ್ ಜಂಕ್ಷನಿಂದ ಜಂಕ್ಷನ್ ಯಾಕಂತಾರೆ ಅಂದರೆ 2 ರೂಟ್ ಆಗುತ್ತೆ. ಒಂದು ಭುವನೇಶ್ವರಿಂದ ಬರೋದೊಂದು ರೂಟ್ ಅಂದರೆ, ಇನ್ನೊಂದು ಒಂದು ಕಡೆ ಪೂರಿ ಹೋಗೋ ರೂಟು, ಇನ್ನೊಂದು ಕಡೆ ನಾರ್ಮಲ್ ನಮ್ಮ ಸೌತರ್ನ್ ರೈಲ್ವೇಸ್ ಕಡೆ ಹೋಗುವಂಥ ರೂಟು. ಈ ಕಡೆ ವಿಶಾಖಪಟ್ಟಣಂ, ಸೌತ್ ಸೆಂಟ್ರಲ್ ಈಸ್ಟ್ ಕೋಸ್ಟ್ ರೈಲ್ವೇಸ್ ವಿಶಾಖಪಟ್ಟಣಂ ಆಗಲಿ ಮತ್ತು ವಿಜಯವಾಡ ಆಗಲಿ, ಹೌರಾ ಚೆನ್ನೈ ಮೈನ್ಲೈನ್ ಅಂದ್ಕೊಂಡ್ಬಿಡೋಣ. ಹೌರಾ ಚೆನ್ನೈ ಮೈನ್ಲೈನಲ್ಲಿ ಒನ್ ಆಫ್ ದ ಮೇಜರ್ ಸ್ಟೇಷನ್ ಆ್ಯಂಡ್ ಡಿವಿಷನಲ್ ಹಾಲ್ಟ್ ಖುರ್ದಾ ರೋಡ್ ಜಂಕ್ಷನ್. ಸೊ 2ನೇ ದಿನ ಟೈಮ್ ಆಲ್ಮೋಸ್ಟ್ ಮಧ್ಯಾಹ್ನ 11 ಗಂಟೆ ಆಯ್ತಾ ಇದೆ. ನೋಡಬೇಕು ಅವನು ಯಾವಾಗ ತೆಗಿತಾನೆ ಏನೋ ಅಂತ. ಗಾಡಿ ಬಂದಿರೋದೇ ಲೇಟು, ಮತ್ತು ವಾಟರ್ ಫಿಲ್ಲಿಂಗ್ ಎಲ್ಲ ಇದೆ ಇಲ್ಲಿ. ನೋಡುವ ಏನು ಮಾಡ್ತಾರೆ ಏನೋ ಅಂತ. ಜನರಲ್ ಮಾತ್ರ ಫುಲ್ ಪ್ಯಾಕ್ ಕಂಡು. ಟ್ರೈನಿಂದ ತುಂಬ ದೂರನೇ ಬಂದಿದ್ವಿ. ಈ ಟ್ರ್ಯಾಕಲ್ಲಿ ಇದೆಯಲ್ವಾ, ಈ ಟ್ರ್ಯಾಕಲ್ಲಿ ಅದು ನಮ್ಮ ಟ್ರೈನು. ಫುಲ್ ಸುಸ್ತು. 3 ದಿನ ಕಂಟಿನ್ಯೂಸ್ ಅಂದರೆ 2 ದಿನ ಕಂಟಿನ್ಯೂಸ್ 48 ಅವರ್ಸ್. ಈಗ ಎಕ್ಸಾಕ್ಟ್ಲಿ ನೋಡಿಕೊಂಡ್ರೆ ನಾನು ಹೊರಟು 48 ಅವರ್ಸ್ ಆಯಿತು. ಸೊ ನಮಗೆ ಇಲ್ಲಿ ಅಗ್ತೂರಿ ಅಂತ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟವ್ರೆ ನಮ್ಮ ಟ್ರೈನ್ನ. 3 ಟ್ರೈನ್ ನಿಲ್ಲಿಸಿದ್ದಾರೆ. ಇದು ಹೌರಾಯಿಂದ ಡಿಬ್ರುಗಢ ಹೋಗುವಂಥ ಕಾಮ್ರೂಪ್ ಎಕ್ಸ್ಪ್ರೆಸ್, ಇದು ಚರ್ಲಪಲ್ಲಿಯಿಂದ ಸಿಲ್ಚಾರ್ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್, ಅದು SMVT ಗುವಾಹಟಿ ಎಕ್ಸ್ಪ್ರೆಸ್, AC ಎಕ್ಸ್ಪ್ರೆಸ್ ಅನಿಸುತ್ತೆ ಮೋಸ್ಟ್ಲಿ. ನೋಡಿರಿ 3 ಗಾಡಿ ಎಷ್ಟು ಸಖತ್ತಾಗಿ ನಿಂತಿದ್ದೇವೆ ಅಂತ. ಆ ಬ್ಯಾಕ್ ಡ್ರಾಪ್ ನೋಡಿಕೊಂಡ್ರೆ ಸಖತ್ ಅನಿಸುತ್ತೆ. ಇಲ್ಲಿ ಏರಿಯಾಸ್ ಆಗಲಿ, 3 ಟ್ರೈನ್ ನಿಂತಿರೋದಾಗಲಿ. ಕಾಮಾಖ್ಯದಿಂದ ಈ ಕಡೆ ಸೈಡು, ಈ ಕಡೆಯಿಂದ ಕಾಮಾಖ್ಯ ಸೈಡ್ ಸಿಂಗಿಲ್ ಲೈನ್ ಇರೋದ್ರಿಂದ ಇಷ್ಟೊತ್ತು ಸ್ಟಾಪ್ ಮಾಡಿದ್ದಾರೆ ಗಾಡಿ ಲೇಟ್ ಆದ್ರೂ ಸಮೇತ. ಬಿಕಾಸ್ ಅಲ್ಲಿ ತುಂಬ ಕಷ್ಟ, ಬ್ರಹ್ಮಪುತ್ರ ನದಿ ಮೇಲೆ ಅಷ್ಟು ಫ್ಲೋ ಅಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದರೆ. ಬಟ್ ಆ ಟೈಮಿಗೆ ಕಟ್ಟಿದ್ದಾರೆ ಅಂತಂದರೆ ಇವ್ರು ಗ್ರೇಟ್, ರಿಯಲಿ ಹ್ಯಾಟ್ಸ್ ಆಫ್ ಅವರಿಗೆ. ಅಯ್ಯಪ್ಪ, ಇಲ್ಲಿ ಬಂದು ಮತ್ತೆ ಇಲ್ಲಿ ರೆಡ್ ಸಿಗ್ನಲ್ಲ. ಹೇಳಿ ಸಿಗ್ನಲ್ ಕಾಣಿಸ್ತೈತೆ ಅನ್ಕೊಂತೀನಿ. ಕಾಣಿಸ್ತೈತೆ. ಫಾಲ್ಟಾ ಸಿಗ್ನಲ್ಲು ಅಂತ ಐ ಥಿಂಕ್ ಸೊ. ಸಿಗ್ನಲ್ ಫಾಲ್ಟೇ ಇರಬೇಕು. ಈ ಕಡೆ ಸೆಂಟ್ ಲೈನ್ ಇನ್ ಸಿಗ್ನಲ್ ಅದು. ತಲೆ ಕೆಡಿಸ್ಕೊತಿಲ್ಲ, ಸಿಸಿ ಸುಮ್ಮನೆ ಹೊಟ್ಟವನ. ನಾನು ಹೋಗೋದು 3:30. ನಾನು ಸ್ನಾನ ಮಾಡ್ಕೊಂಡು ಲ್ಯಾಂಡ್ಸ್ಕೇಪ್ ನೋಡ್ರಿ ಎಷ್ಟು ಮಸ್ತ್ ಐತಿ. भाई वो कहाँ है वो वाला? ये वाला वाला तो कंपनी है, फैक्ट्री है। फैक्ट्री है। हाँ, मेरे को इतना है।
Sarai Ghat Bridge. Road come rate. One and only road come rate. One of my favorite bridges. ಪಕ್ಕದಲ್ಲಿ ಏನಾದ್ರು ರೋಡ್ ಕನ್ಸ್ಟ್ರಕ್ಷನ್ ಮಾಡಿದರೆ ರೋಡ್ ಕಮ್ ರೈಟ್ ಬ್ರಿಡ್ಜ್ ಇದು ಮಾತ್ರ ಇದೆ. ಗಡ ನಡುತ್ತಿದ್ದಾವೆ. ಬ್ರಹ್ಮಪುತ್ರ ರಿವರ್ ಯಾವುದೋ ಬೋಟ್ ಹೌಸ್ ಕಾಣಿಸ್ತೈತೆ ನೋಡ್ರಿ. ಶೂಟ್ ಮಾಡ್ತೀನಿ ಬೋಟ್ ಹೌಸ್ ಥರ ಇದೆ, ಅದೇನೋ ಅಂತ ಗೊತ್ತಿಲ್ಲ. ಸರಾಯಿ ಘಾಟ್ ಬ್ರಿಡ್ಜ್ ಓವರ್ ಬ್ರಹ್ಮಪುತ್ರ ರಿವರ್. ಮೇಲ್ಗಡೆ ನೋಡಿ ಬಸ್ಗಳು ನಮ್ಮ ಮೇಲಿಂದಾನೇ ಪಾಸ್ ಆಗ್ತಿದ್ದಾರೆ, ಅದಕ್ಕೆ ರೋಡ್ ಕಂಪನಿ ರೈಲ್ ಬ್ರಿಡ್ಜ್ ಅನ್ನೋದು. ಮೇಲ್ಗಡೆ ರೋಡ್ಡು, ಕೆಳಗಡೆ ವೆಲ್ಕಮ್ ಟು ಕಾಮಾಖ್ಯ. ಸಿಂಪಲ್ ಇದೆಯಲ್ಲ, ಇದು ನ್ಯೂಟ್ರಲ್ ಝೋನ್ ಅಂತ. ಏನಂದರೆ ಮೇಲ್ಗಡೆ ಕಟ್ಟಿ ಇರ್ತಾವಲ್ಲ, ಪ್ಯಾಂಟೋಗ್ರಾಫ್ ಅಂತಾರೆ ನಮ್ಮ ಕಡೆ. ಪ್ಯಾಂಟೋಗ್ರಾಫ್ನ ಇಳಿಸ್ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೊಂದು ಸಿಂಪಲ್ ಕಾಣುತ್ತೆ, ಅಲ್ಲಿ ಕನೆಕ್ಟ್ ಮಾಡ್ಕೊತಾರೆ. ಎಲ್ಲ ಇಪ್ಪತ್ತೆಲ್ಲ ಸಿಗ್ತದೆ. ಯಾವುದು ಗಾಡಿ ಬಂತಲ್ಲ, ಮುಂಬೈ ಗಾಡಿ, ಅದು ಇದು ಸಾರಿ ಕಾಮರೂಪ್ ಎಕ್ಸ್ಪ್ರೆಸ್ ಇಟ್ಕೊಂಡಿರ್ಬೇಕು. ಏನು ಸೀನ್ ಮಾಡ್ತೈತ್ರಿ. ವೆಲ್ಕಮ್ ಟು ಕಾಮಾಖ್ಯ. ಮತ್ತೆ ಸ್ಟೇಷನನ್ನು ಹಿಡ್ಕೊಂಡು ಅಲ್ಲಿ ಮಾಡುವ, ಯಾಕಂದರೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರಿಗೆ ಟಾಟಾ ಮಾಡಬೇಕು. ರೂಟ್ ಏನೋ ಇದೆಯಲ್ಲ, ಅದು ಗೋಪಾಲ್ಪುರ ಟೌನಿಂದ ಬರ್ತದೆ. ಸೊ ಅದಕ್ಕಾಗಿ ಜಂಕ್ಷನ್ ಅಂತಾರೆ. ಇಲ್ಲಿ ಈ ಟ್ರ್ಯಾಕಿಗೆ ಐತಲ್ಲ, ಈಗ ಈ ಕಡೆ ಹೋಗ್ಬೇಕಾದ್ರೆ ಬ್ರಹ್ಮಪುತ್ರ ನದಿ ಮೇಲೆ ಒಂದು ಬ್ರಿಡ್ಜ್ ಆಗುತ್ತೆ, ಮತ್ತು ಆ ಕಡೆ ನ್ಯೂ ಬೊಂಗಾಯಿಗೊಂದು ಜಂಕ್ಷನ್ ಅಂತಿದೆ. ನ್ಯೂ ಬೊಂಗಾಯಿಗೊಂದು ಜಂಕ್ಷನ್ ಹತ್ರ ಮತ್ತೆ ಇನ್ನೊಂದು ಬ್ರಿಡ್ಜ್ ಕಾಣ್ತದೆ. ಪ್ಲ್ಯಾಟ್ಫಾರ್ಮ್ ಯಾವ ಕಡೆ ಆಗ್ತಾನೋ ತಲೆ ತಿಕ್ಕಲು ನನ್ನ ಮಗ ಅತ್ಲಾಗೆ. ಆ ಕಡೆ ಹಾಕಿದ ಲೆಫ್ಟಿಗೆ ಹಾಕೋಣ. ಪ್ಲ್ಯಾಟ್ಫಾರ್ಮ್ 4 ಮೇ ಬಿ ಒಳ್ಳೇದೇ ಬಿಡ್ರಿ, ಯಾಕಂದ್ರೆ ಪ್ಲ್ಯಾಟ್ಫಾರ್ಮ್ 4ಅಲ್ಲೇ ನಮಗೆ ಮ್ಯಾಕ್ಸಿಮಮ್ ಎಲ್ಲ ಇರೋದು. ಪ್ಲ್ಯಾಟ್ಫಾರ್ಮ್ 1 ಇಲ್ಲ ಅಷ್ಟು ಹೇಳ್ಕೊಳೋಷ್ಟು. ಕಾಮಾಖ್ಯ ಟೆಂಪಲ್ ಸಮೇತ ಈ ಕಡೆ ಲೆಫ್ಟ್ ಸೈಡಿಗೆ ಬರುತ್ತೆ. ಓ ಇದೇನು ಎಲೆಕ್ಟ್ರಿಫಿಕೇಶನ್ ಸಬ್ಸ್ಟೇಷನು ಮತ್ತು ಎಲೆಕ್ಟ್ರಿಫಿಕೇಶನ್ ಎಲ್ಲ ಮಾಡೋರೆ. ಮೇ ಬಿ ಡಬ್ಲಿಂಗ್ ವರ್ಕ್ ಇರಬೇಕು. ಹೊಸ ಟ್ರ್ಯಾಕ್ಸ್ ಎಲ್ಲ ಲೇ ಮಾಡ್ತವ್ರೆ ನೋಡು. ಎಂಟರಿಂಗ್ ಕಾಮಾಖ್ಯ ಜಂಕ್ಷನ್.
ಕಡೆ ಹಾಕ್ಕೊಂಡು ಆ ಪ್ಲ್ಯಾಟ್ಫಾರ್ಮ್ 4ಗೆ ಹಾಕ್ಕೊಂಡವನೆ. ಇನ್ನು ಯಾವ್ದಾವ ಗಾಡಿ ಇದೆ ನೋಡ್ಕೊಂಡೆ ಇಳಿಯೋಣ. 3:30 4 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಅಯ್ಯೋ ಗೂಡ್ಸ್ ಟ್ರೈನು ಆ ಕಡೆ ಇನ್ನೊಂದು ಅದು ಲೋಹಿತ್ ಎಕ್ಸ್ಪ್ರೆಸ್ ಇರಬೇಕು. 100% ನನಗೆ ಗ್ಯಾರಂಟಿ ಇದೆ ಅದು ಲೋಹಿತ್ ಎಕ್ಸ್ಪ್ರೆಸ್, ಗುವಾಹಟಿ ಮುಂಬೈ LTT. ಅಲ್ಲಿ ನಿಂತಿರೋದು ಆ ಕಡೆ ಪ್ಲ್ಯಾಟ್ಫಾರ್ಮ್ 3 ಲೋಹಿತ್ ಎಕ್ಸ್ಪ್ರೆಸ್. ಪ್ಲ್ಯಾಟ್ಫಾರ್ಮ್ 3 ಅಂದರೆ ಸರಿ ತೋರಿಸ್ತೀನಿ. ಈ ಲೈನ್ ಏನಿದೆ ಅಲ್ವಾ, ಇದು ಪ್ಲ್ಯಾಟ್ಫಾರ್ಮ್ 3. ಪ್ಲ್ಯಾಟ್ಫಾರ್ಮ್ 3 ನಿಂತಿರೋದು ಲೋಹಿತ್ ಎಕ್ಸ್ಪ್ರೆಸ್ಸು, ಮಧ್ಯದಲ್ಲಿ ಗೂಡ್ಸ್ ಟ್ರೈನ್ ನಿಂತಿದೆ. ಹೋಗಿ ಸ್ನಾನ ಮಾಡ್ಕೊಂಡು ದಡಾರನಂಗೆ ಬಿಟ್ಬಿಡ್ಬೇಕು, ಇಲ್ಲ ಅಂತಂದರೆ ಕಷ್ಟ ದರ್ಶನ ಆಗೋದು. ನೋಡೋಣ ಏನಾಗುತ್ತೆ ಹೆಂಗೆ ಅಂತ. కామాఖ్య టెంపుల్ కొంచెం బయట నుంచి చూపించేస్తాను నేను, చూసుకోండి ನೋಡ್ರಿ. ಅಲ್ಲಿ ಸ್ವಲ್ಪ ಹೊರಗಿಂದ ತೋರಿಸ್ತೀನಿ. ಯಾಕೆ ಅಂತಂದರೆ ನಾನೀಗ ಹರಿಬರಿ ಹೊರಟಿ ದರ್ಶನ ಆದ ತಕ್ಷಣವೇ ನನ್ನ ಟ್ರೈನ್ ಮಿಸ್ ಆಗುತ್ತೆ. ಮತ್ತು ವಾರಣಾಸಿ ಬೇರೆ ಪ್ಲ್ಯಾನ್ ಇದೆ ನನಗೆ. ಸೊ 14005 ಬ್ರಹ್ಮಪುತ್ರ ಮೇಲಿಗೆ ನಾನು ಹತ್ತಿದ್ದೀನಿ ಈಗ. ಚಲೋ ಬ್ರಹ್ಮಪುತ್ರ ಮೇಲಲ್ಲಿ ಸಿಗೋಣಂತೆ.